ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಅಡಿಕೆ ತೋಟದ ವೀಕ್ಷಣೆಗೆ ಬಂದಿದ್ದೇವೆ. ಇಲ್ಲಿ ಆ ತೋಟದ ಮಾಲೀಕರಿದ್ದಾರೆ. ಅವರು ಏನೋ ವಿಶೇಷತೆಯಿಂದ ಕೂಡಿದೆ ಅಂಥೇಳಿ ನನಗೂ ಕೂಡ ಈ ಊರಿನ ಸ್ನೇಹಿತರು ಹೇಳಿದರು. ಆ ಮಾಲೀಕರು ಕೂಡ ನನಗೆ ಆತ್ಮೀಯ ಸ್ನೇಹಿತರೆ. ಅವರು ಪರಿಚಯ ಮಾಡಿಕೊಂಡು ಈ ತೋಟದ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾವು ದೇವರಾಜು ಅಂತೇಳಿ, ನಮ್ಮ ತಂದೆ ಹೆಸರು ಗಂಗಾಧರಪ್ಪ. ನಮ್ಮದು ಅಣ್ಣಿಗೇರೆ 9th ಕ್ರಾಸು. ನಮ್ಮದು ಮೂಲತಃ ನಮ್ಮ ಅಪ್ಪಾಜಿದು ಖರೀದಿ ಮಾಡಿದ್ರು. ಅದಾದಮೇಲೆ ನಾನು ಈ ಅಡಿಕೆ ಸಮಗ್ರ ಕೃಷಿ ಮಾಡ್ಬೇಕು ಅಂತೇಳಿ ಅಡಿಕೆ, ತೆಂಗು, ನಿಂಬೆ, ಬಾಳೆ, ಹೇಳಿ, ಈ ಥರ ಎಲ್ಲ ಥರದ್ದು ಹಾಕಿ ಮತ್ತು ಇದ್ರೊಳಗೆ ಒಂದೊಂದು ಮೆಣಸನ್ನು ಹಾಕಿದ್ದೀನಿ ಇದ್ರೊಳಗೆ. ಓಹೋ. ಮತ್ತು ಈಗ ನನಗೆ ನೀವು ಒಂದೊಂದೇ ಐಟಮ್ಸ್ ತೋರಿಸಿ. ತೆಂಗಿದೆಯಲ್ವಾ? ತೆಂಗು ಒಳ್ಳೆ ಫಸಲಿದೆಯಲ್ರಿ, ಅಲ್ಲಿ ನೋಡ್ತಾ ಇದ್ದೀನಿ. ತೆಂಗು ಇಲ್ಲಿ ಇದ್ರೊಳಗೆ ಜೇನು ಉತ್ತದೊಳಗೆಲ್ಲ ಜೇನು ಚೆನ್ನಾಗೇ ಇದಾವೆ. ಯಾವುದೇ ಕೆಮಿಕಲ್ ಹಾಕಲ್ಲ, ಯಾವುದೇ ಔಷಧಿ ಹೊಡೆಯಲ್ಲ. ಇದು ಸಾವಯವ ತೋಟ. ಸಾವಯವ ತೋಟ ಇರೋದ್ರಿಂದ ಇಲ್ಲೆಲ್ಲ ಜೇನು ಇದಾವೆ. ಈ ತುಡುವೆ ಜೇನು ಅಂತ ಉತ್ತದೊಳಗೆಲ್ಲ ಇದಾವೆ. ತೋರಿಸ್ತೀರಾ? ಉತ್ತದೊಳಗೆಲ್ಲ ಜೇನುಗೂಡು. ಬೇರೆ ತೋಟಕ್ಕೆ ಹೋದ್ರೆ ಉತ್ತದೊಳಗೆ ಎಲ್ಲೂ ಏನು ಸಿಗಲ್ಲ. ಇಲ್ಲಿ ನಮ್ಮ ತೋಟಕ್ಕೆ ಬಂದ್ರೆ ಉತ್ತದೊಳಗೆಲ್ಲ ತುಡುವೆ ಜೇನುಗಳು ಇಟ್ಕೊಂಡವೆ. ಹಂಗಾಗಿ ಅವ ಏನು ಡಿಸ್ಟರ್ಬ್ ಮಾಡಲ್ಲ, ತುಪ್ಪ ತೆಗಿಯಲ್ಲ. ತೆಂಗಿ ತೋಟ ಚೆನ್ನಾಗಿ ಬರ್ಲಿ ಅಂತ ನೀವು ಅದನ್ನೇನು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ, ಮಾಡಲ್ಲ, ಹಂಗೆ ಬಿಟ್ಬಿಡ್ತೀವಿ. ಅದ ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಮತ್ತೆ ನಾನು ಇದ್ರೊಳಗೆ ಹೋದಾಗ ಎಲ್ಲೆಲ್ಲಿ ನರ್ಸರಿಗಳಿಗೆ ಹೋಗ್ತೀನಿ, ಈ ನಿಂಬೆ ಗಿಡ, ಈ ತರ ಹಣ್ಣಿನ ಗಿಡಗಳು ಏನಾರು ಸಿಕ್ಕಿರ 2-3 ಹಿಡ್ಕೊಂಬಂದು ಈ ತರ ಹಾಕ್ತೀನಿ. ನಿಂಬೆ ಗಿಡ ಹೋದ ವರ್ಷದಿಂದ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡಿ. ಇದೆಲ್ಲ ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ ಇದ್ರಾಗ ಒಂದು ನಿಂಬೆ ಗಿಡದಾಗ ಒಂದು 500 ಕಾಯಿ ಬಿಟ್ಟಿತ್ತು. 500 ಕಾಯಿ? ಅಲ್ಲೊಂದು ನಿಂಬೆ ಗಿಡ ಐತಿ, ಅದ್ರಾಗ 500 ಕಾಯಿ ಬಿಟ್ಟೈತಿ. ಒಂದು ನಿಂಬೆ ಗಿಡದಲ್ಲಿ 500 ಕಾಯಿ ಅಂದರೆ ಒಂದು ನಿಂಬೆಕಾಯಿ 2 ರೂಪಾಯಿಗೆ ಹೋದ್ರು 3 ರೂಪಾಯಿನಾಗ ಕೊಡ್ತಾ ಇದೀವಿ. 3 ರೂಪಾಯಿನಾಗ ಕೊಡ್ತಾ ಇದೀವಿ. 1,500 ಕೊಡ್ತಲ್ರಿ ಅದು? ಇಲ್ಲೇ ನಮ್ಮೂರಾಗೆ ಒಂದು ನಿಂಬೆಗೆ ಕಾಯಿ ತಾಂತಾರೆ, 3 ರೂಪಾಯಿನಾಗ ತಾಂತಾರೆ. ಅಬ್ಬಾಬು, 1,500 ರೂಪಾಯಿ. ನಾವು ಒಂದು ತೆಂಗಿನ ಮರದಲ್ಲಿ ಅಷ್ಟು ಫಸಲು ತಗೊಳೋದು ಕಷ್ಟ ಐತಿ. ಅವೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದಾವೆ. ಮತ್ತೆ ಬಾಳೆ ಗಿಡ ಇದ್ರೊಳಗೆ ಹಾಕಿದೀವಿ. ಗುಂಪು ಬಾಳೆ ಇದೆ ಇಲ್ಲಿ. ಗುಂಪು ಬಾಳೆ ಅಲ್ಲದಲ್ಲಿ ಬಾಳೆ ಇನ್ನೂ ಜಾಸ್ತಿ ಇತ್ತು, ಕಮ್ಮಿ ಆಗಿದಾವೆ. ಒಂದು 5-6 ವರ್ಷಕ್ಕಿಂತ ಬಾಳೆಹಣ್ಣು ತಂದಿಲ್ಲ. ಮತ್ತೆ ಬೇರೆ ಕಡೆ ಬಾಳೆಹಣ್ಣು ತಿನ್ನಕ್ಕೂ ಆಗಲ್ಲ ನಮಗೆ. ನಮ್ಮವೇ ನ್ಯಾಚುರಲ್ ಬಾಳೆಹಣ್ಣು ತಿಂದು ಬೇರೆ ಬಾಳೆಹಣ್ಣು ತಿನ್ಬೇಕು ಅಂದ್ರೆ ಬೇಜಾರ. ಖಂಡಿತ. ಮನೆ ಬಾಳೆಹಣ್ಣು ತಿಂದು ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಯಾವುದೇ ಔಷಧಿ ಕೆಮಿಕಲ್ ಹಾಕಲ್ಲ. ಹಂಗಾಗಿ ಚೆನ್ನಾಗಿರ್ತಾವ ಬಾಳೆಹಣ್ಣು. ಈಗ ಏನು ಮಾಡ್ತಾ ಇದ್ದೀರಿ? ನಿಂಬೆಕಾಯಿ ಕೊಯ್ತಿದ್ದೀರಾ? ನಿಂಬೆಕಾಯಿ ನೋಡ್ರಿ. ತೋರಿಸಿ. ಸೈಜ್ ಒಳ್ಳೆ ಸೈಜ್ ಇದೆಯಲ್ರಿ ನೋಡ್ರಿ. ಈ ಥರ ಹಣ್ಣಾದಂಗೆ ಕೊಯ್ತೀನಿ. ಚೆನ್ನಾಗಿ ಒಳ್ಳೆ ಸೈಜ್ ಬಂದಿದೆ ಬಿಡ್ರಿ. 2 ಹಿಡಿಬಹುದು ಅಷ್ಟೇ. ಹಣ್ಣಾದಂಗೆ ಕೊಯ್ಕೊಂತಲೇ ಇರ್ತೀವಿ. ಈ ತೋಟಕ್ಕೆ ಬಂದಾಗ ಹಿಂಗೆ ಆರ್ಸ್ಕೊಂತ ಹೋಗೋದಿವ. ಹೆಚ್ಚಿಗೆ ಮನೆಗೆ ಉಪ್ಪಿನಕಾಯಿ, ಜ್ಯೂಸು, ಈ ಸಂಬಂಧಿಕರಿಗೆ, ಈ ಪರಿಚಯದವರಿಗೆ ಈ ಥರ ಒಳ್ಳೆ ನಿಂಬೆಕಾಯಿ ಕೊಡ್ತಾ ಇರ್ತೀವಿ. ಓಕೆ. ಎಲ್ಲ ನಮಗೆ ಬೇಕಾದ ಹತ್ರದ ನೆಂಟರು, ರಿಲೇಷನ್ನರು ಈ ಥರ ಎಲ್ಲ ನಿಂಬೆಕಾಯಿ ನೋಡಿ ನನಗೆ ಕೊಡು ಪರಿಸ್ಥಿತಿ ಬಂದಿತ್ತು ಈಗ. ಈಗ ಅವರು ನೆಕ್ಸ್ಟ್ ನನಗೊಂದೊಂದು 2 ಗಿಡ ಹಾಕ್ಬೇಕು ಅನ್ನೋ ಲೆವೆಲಿಗೆ ಬಂದೈತಿ. ಖಂಡಿತ. ನನಗೆ ನೋಡಿದ್ಮೇಲೆ ಅನಿಸ್ತಾ ಇದೆ ದೇವರಾಜಣ್ಣರೇ, ಈ ಗಿಡದ ತಳಿ ಬೇಕು ನನಗೆ. ಯಾಕೆ ಅಂದರೆ ನಾನು ನನ್ನ ತೋಟದಾಗ ಹಾಕ್ಬೇಕು. ಮೊನ್ನೆ ಕೃಷಿ ಮೇಳಕ್ಕೆ ಹೋದಾಗ ಈ ಕಸಿ ಮಾಡೋಕ್ಕೆ ಇವು ಬರ್ತಾವ ಬಾಕ್ಸು. ಆ ಬಾಕ್ಸ್ಗಳ್ನು ತಂದಿದ್ದೀನಿ ಒಂದು 10. ಹೌದಾ? ನೆಕ್ಸ್ಟ್ ಟೈಮ್ ಈಗ ಬೇಸಿಗೆಗೆ ಅಂತ ಅನುಕೂಲ ಆಗಲ್ಲ, ಮಳೆಗಾಲದಾಗ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅಂತ ಅನಿಸ್ತೈತಿ. ಅವಾಗ ಮಾಡ್ತೀನಿ. ಅವಾಗ ಮಾಡಿದಾಗ ಸಸಿ ಸಿಗುತ್ತೆ. ನಮಗೊಂದು 4 ಸಸಿ ಕೊಡಿ ಸ್ವಾಮಿ. ಸಸಿ ನೆಕ್ಸ್ಟ್ ಮುಂಗಾರು ಮಳೆ ಬಿದ್ದ ಮೇಲೆ ಅದಕ್ಕೆ ಕಸಿಗೆ ಕಟ್ತೀನಿ. ಬಾಕ್ಸ್ ತಂದಿನಿ. ಕಸಿ ಬಾಕ್ಸ್. ತೆಂಗಿಂದು ಪಿತ್ತ ತಂದು ಅದ್ರೊಳಗೆ ಪಿತ್ತದೊಳಗೆ ಮಾಡ್ಬೇಕಂತದ. ಹೌದೌದು. ಇಲ್ಲಿ ಮತ್ತೆ ನಾನು ಇಲ್ಲಿ ಸೊಪ್ಪೆಲ್ಲ ಬೆಳೆದಿನಿ. ಕೋಕೋಫಿಟ್ ಅಲ್ಲಿ ಇಲ್ಲಿ ಸೊಪ್ಪು ಬೆಳೆದಿವಿ. ಇಲ್ಲ ಸಬ್ಬು ಹಾಕ್ಸಿ ಮನೆಗೆ ಆಗೋ ಅಷ್ಟೆಲ್ಲ ಸೊಪ್ಪು ಸಿಗುತ್ತೆ. ಇದು ಮತ್ತೆ ಇದು ನಮ್ಮ ರೈತರು ಮಾಡ್ಕೋಬೇಕಾಗಿರೋದು. ಇದು ಕಳೆಯೊಂದಿಗೆ ಮಿಕ್ಸ್ ಆಗಿ ಹೋಗಿದೆ. ಕಳೆ ಈ ಸರಿ ಎಲ್ಲ ಮಿಕ್ಸ್ ಬಂದ್ಬಿಟ್ಟಿತ್ತು. ಈ ಸರಿ ಪಾಲಕ ಸ್ವಲ್ಪ ಕಳೆ ನಿರ್ವಹಣೆ ಮಾಡಿದ್ರೆ ಅದ್ರ ಜೊತೆ ಒಂದೊಂದು ಟೊಮಟೆ ಗಿಡ ತೋಟ ಪಾಲಕ್ ಸೊಪ್ಪು ಇದೆ. ಪಾಲಕ್ ಸೊಪ್ಪು ಇದ್ರ ತುಂಬಾ ಟೊಮಟೆ ಗಿಡದ. ಇದಕ್ಕೆ ಯಾವುದೇ ಔಷಧಿ ಹೊಡೆದಿಲ್ಲ. ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ತರಕಾರಿ ತಿಂತ ಇದ್ರಲ್ಲಿ ನೀವು ಪುಣ್ಯವಂತರು. ಮೊನ್ನೆ ನಾವು ಟಿವಿಲಿ ಪೇಪರ್ಗೆ ಟೊಮಟೆ ಹಣ್ಣು ಐತಿ. ಮತ್ತು ಇಲ್ಲಿ ಆ ಕಡೆ ಬನ್ನಿ ಸರ್.
ಅಲ್ಲ ನೀವು ನ್ಯೂಸ್ ನೋಡಿದ್ರೆ ಇದು ತರಕಾರಿಲಿ ಸಾಕಷ್ಟು ಕೆಮಿಕಲ್ಸ್ ಸಿಕ್ಕಿದಾವೆ ಅಂತೇಳಿ ನಿನ್ನೆ ಮೊನ್ನೆ ಪೇಪರಲ್ಲಿ ನ್ಯೂಸಲ್ಲಿತ್ತು ನೋಡಿ. ಕೊತ್ತಂಬರಿ ಮನೆಗಾಗೋಷ್ಟು ಕೊತ್ತಂಬರಿ ಬೆಳ್ಕೊಂಡಿದ್ದೀರಿ. ಕೊತ್ತಂಬರಿ ಸಿಗುತ್ತೆ. ಆಯ್ತಲ್ಲ, ಮತ್ತು ಇನ್ನೇನು? ಇದು ಮೂಲಂಗಿ. ಮೂಲಂಗಿ. ಈ ಕಡೆಗೆ ಮೆಂತ್ಯ ಹೋಯ್ತಿ. ಓಕೆ. ಓ, ಈ ಕಡೆ ಮೆಂತ್ಯ ಈ ಕಡೆಗೆ. ಮೆಂತ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ. ಬಟ್ ಕಳೆ ಒಂದಿಗೆ ಬಂದಿದೆ. ಕಳೆ ಇದ್ರೆ ನಮಗೆ ಲಾಸ್ ಇಲ್ಲ, ಅದೇ ಗೊಬ್ಬರ ಆಗುತ್ತೆ. ನೆಕ್ಸ್ಟ್ ಇಲ್ಲ ಮಿಷಿನ್ ಬ್ರಷ್ ಕಟ್ಟರ್ ಹೊಡೆದ್ಬಿಟ್ರೆ ಎಲ್ಲ ಪುಡಿ ಆಗ್ಬಿಡುತ್ತೆ. ವೆರಿ ಗುಡ್. ಪುಡಿ ಆದ ಗುದ್ಲೆ ಕುರ್ಜಿಬಿಟ್ಟು ಬಡಿ ಮಾಡಿಬಿಟ್ಟು ಚೆಲ್ಲಿ ಬಿಡೋದು. ಒಟ್ಟಿ ಕಳೆ ಜೊತೆಗೆ ಇದು ಬರಲಿ ಅಂತ. ಕಳೆ ಜೊತೆಗೆ ಬರಲಿ. ನಮಗೇನೋ ಒಂದು 4 ಶೂಟ್ ಸಿಕ್ಕಿರ್ ಸಾಕು ಡೈಲಿ. ನಮ್ಮ ಮನೆಗೆ ಆದ್ರೆ ಆಯ್ತು. ಮನೆಗೆ ಆದ್ರೆ ಆಯ್ತು. 4 ಶೂಟ್ ಸಿಗಲಿ ಕಳೆ ಒಳಗೆ ಕಿತ್ತಂದು ಹೋಗೋದು. ಮತ್ತು ಆ ಕಡೆ ನೀರುಳ್ಳಿ ಎಲ್ಲ ಹಾಕಿದ್ದೀವಿ. ಓ ಬಿಡಪ್ಪ, ಹಂಗಾರೆ ನೀವು ಸಮಗ್ರ ಕೃಷಿ ಅಂದರೆ ಇದ್ರೊಳಗೆಲ್ಲ ನೀರುಳ್ಳಿ ಐತಿ. ನೀರುಳ್ಳಿ ಒಳಗೆ ಕಾಂಗ್ರೆಸ್ ಬಂದಿತ್ತು. ನೀರುಳ್ಳಿ ಬರೋ ಟೈಮಿಗೆ ಪರಿಪೂರ್ಣ ಕೃಷಿ ಮಾಡ್ತಾ ಇದ್ದೀರಿ ನೋಡ್ರಿ. ಇದರೊಳಗೆ ಈರುಳ್ಳಿ ಕೂಡ ಹಾಕಿದ್ದೀರಿ. ಈ ಕಡೆಗೆ ಇದು ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು ಮನೆಗೆ ಆಗೋವಷ್ಟು ಆಗಿಬಿಡುತ್ತೆ. ಮನೆಗಾಗಿ ಮತ್ತು ಆ ಕಡೆ ಈ ಕಡೆ ಸ್ನೇಹಿತರಿಗೆಲ್ಲ ಸಿಗುತ್ತೆ. ಇಲ್ಲಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಟೊಮಟೆ, ಬದನೆಕಾಯಿ ಎಲ್ಲ ತರಕಾರಿ ಆಗಂತ ಎಲ್ಲ. ಟೊಮೊಟೊ ಬದನೆ ಗಿಡ ನೋಡಲಿಲ್ಲ. ಟೊಮೊಟೊ ಇದೆ. ಬದನೆ ಗಿಡ ಆ ಕಡೆ ಇದ್ರೊಳಗೆ ಸಪ್ಪ ಒಳಗಿದಾವೆ. ಅದ್ರೊಳಗೆ ಒಂದೊಂದು ಎಲ್ಲ ಚೆಂಡು ಹೂವು ಹಾಕಿಬಿಟ್ಟಿದ್ದೀವಿ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಬದುಗಳಿಗೆಲ್ಲ ಕಳೆ ನಿರ್ವಹಣೆ ಮಾಡದೇನೂ ಕೂಡ ಉತ್ತಮವಾದ ಇಳುವರಿಯನ್ನು ತಗೋಬೋದು ಅನ್ನೋದಕ್ಕೆ ನಮಗೆ ನೀವೇ ನಿದರ್ಶನ. ಮತ್ತು ಇದರೊಳಗೆ ಮಧ್ಯದಾಗ ಶುಂಠಿ ಹಾಕಿದೀವಿ. ನೋಡ್ರಿ, ಟೊಮೆಟೊ ಹಣ್ಣು ಇದೆ ನೋಡ್ರಿ. ಮತ್ತೆ ನಾವು ಬೀಜ ಹಾಕಲ್ಲ. ಅವೇ ಮಿಸ್ ಆಗಿ ಎಲ್ಲರೂ ಒಂದು ಉಳ್ಕೊಂಡದ್ದು ಹಣ್ಣಾಗಿ ಉದ್ರಿ ಇರುತ್ತೆ. ನೆಕ್ಸ್ಟ್ ಟೈಮ್ ಅದೇ ಉಟ್ಕೊಂಡ್ಬಿಡುತ್ತೆ. ಓಹೋ. ಮತ್ತೆ ಸೊಸಿ ತಂದು ಹಾಕು, ಬೀಜ ಮಾಡು, ಸೊಸಿ ಮಾಡು, ಅದು ಮತ್ತೊಂದು ಉಣು, ಯಾವುದೇ ಥರ ಏನೂ ಇರಲ್ಲ. ಆರಾಮಾಗಿ ಅದಕ್ಕೆ ನ್ಯಾಚುರಲ್ ಬರ್ತಾ ಇರ್ತವೆ. ಸರಿ. ಮಧ್ಯದಾಗ ಒಂದೊಂದು ಚೆಂಡು ಹೂವಿನ ಗಿಡ ಹಾಕಿಬಿಟ್ರೆ ರೋಗಗಳು ಆಗಲ್ಲ. ಓ, ಅದಕ್ಕೋಸ್ಕರ ಚೆಂಡು ಹೂವಿನ ಗಿಡ ಹಾಕಿ. ಅದಕ್ಕೋಸ್ಕರ ಚೆಂಡು ಹೂವಿನ ಗಿಡ ಇಲ್ಲ ಬಾರ್ಡ್ರಾಗೆಲ್ಲ ಹಾಕಿದ್ದೀರ. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ತಕ್ಕೂ ಹಾಕಿದೀವಿ. ಹಂಗಾಗಿ ಮಧ್ಯೆ ಕಾಣ್ತಾ ಇದಾವೆ ಒಂದೊಂದು ಚೆಂಡು ಹೂವಿನ. ನೋಡಿ, ಇಡೀ ತೋಟ ತುಂಬ ಟಮಾಟಿ ಐತಿ. ಟೊಮೊಟೊ ಯಾವುದೇ ಗುಜ್ಜಿಲ್ಲ, ದಾರಿಲ್ಲ, ಔಷಧಿ ಇಲ್ಲ, ಯಾವುದು ಇಲ್ಲ. ಟೊಮೆಟೊ ಕಾಯಿ ಆಗ ಸಿಗ್ತವೆ. ಯಾಕೆ, ಏನು ಗುಟ್ಟು ಇದ್ರದ್ದು? ಟೊಮೊಟೊ ಬೇರೆ ಕಡೆಗೆಲ್ಲ ದಾರ ಕಟ್ತಾರೆ, ನೀವು ದಾರ ಕಟ್ಟಿಲ್ಲ. ಕಳೆ ಒಳಗೆ ಕೂತಿತ್ತಲ್ಲ, ಅದು ಕೆಳಗೆ ಕೂರಲ್ಲ, ಅದ್ರ ಮೇಲೆ ಕೂತು ಮಣ್ಣು ಟಚ್ ಆಗೋದೇ ಇಲ್ಲ. ಮಣ್ಣು ಟಚ್ ಆಗಲ್ಲ. ಮಣ್ಣು ಟಚ್ ಆಗಲ್ಲ. ಅದಕ್ಕೆ ಬರೋದು ಬೇರೆ ಕಳೆ ಎಲ್ಲ ಇರ್ತಿತ್ತಲ್ಲ, ಅದಕ್ಕೆ ಹೋಗಿ ಹುಳ ಇದಾಗುತ್ತೆ. ಒಂದೇ ಬೆಳೀತು ಅಂದರೆ ಅದಕ್ಕೆ ಹುಳುಗಳು ಬಂದು ಅದಕ್ಕೆ ಹೊಡಿತಾವೆ. ಮತ್ತೆ ಸಪ್ಪೆ, ಇದಕ್ಕೆ ಹಸುಗಳಿಗೆಲ್ಲ ಸಪ್ಪೆ ಹಾಕೊಂಡಿವಿ. ಸಪ್ಪೆ ಇದು ಮೇವು ಇತ್ತು. ನಮ್ಮ ಅಡಿಕೆ ಗಿಡದೊಳಗೆ ಅದಾರಲ್ಲ. ಶೀತಾಂಶ ಯಾವಾಗಲೂ ಇದ್ದೇ ಇರುತ್ತೆ. ವರ್ಷಕಾಲ ದನಿ ಮೇವಾಗುತ್ತೆ. ಅಲ್ಲಿಗೆ ನೀವು ಹೇಳ್ತಿರೋದು ಅಡಿಕೆ ತೋಟಕ್ಕೆ ಸಪ್ರೇಟ್ ಮೇಂಟೆನೆನ್ಸೇ ಇಲ್ಲ. ಮೇಂಟೆನೆನ್ಸ್ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ ಇದ್ರೊಳಗೆ. ನೀವು ಇದ್ರೊಳಗಡೆಗೆ ನಿಮ್ಮ ದನ ಕರುಗಳಿಗೆ ಮೇವು ಬೆಳೆದ್ರೆ ಅಡಿಕೆ ತೋಟ ಸಮೃದ್ಧವಾಗಿ ತಂಪಾಗಿರುತ್ತೆ ಬೇಸಿಗೆಯಲ್ಲಿ. ಮತ್ತೆ ಎಲ್ಲ ಅಡಿಕೆ ಗಿಡದ ಬಡ್ಡೆಗೂ ನಾನು ಮೆಣಸಿನ ಗಿಡದಾವೆ. ಮೆಣಸಿನ ಗಿಡ ಮೆಣಸು ಹಾಕಿದ್ದೀರಾ? ಮೆಣಸಿನ ಗಿಡ. ಮೆಣಸು ಅಲ್ಲ, ಮೆಣಸಿನಕಾಯಿ ಚಿಲ್ಲಿ. ಅದು ಐತೆ ಅದ್ರೊಳಗೆ. ಹಂಗಾಗಿ ಸಮಸ್ಯೆ ಇಲ್ಲ. ಸರಿ. ಎಲ್ಲ ಒಟ್ಟಿ ಸಿಗ್ತಾ ಇರುತ್ತೆ. ನಿಮಗೆ ಒಟ್ಟಿಗೆ ಮನೆಗೆ ತರಕಾರಿ ಕೊಳ್ಳಂಗಿಲ್ಲ, ಹಣ್ಣು ಕೊಳ್ಳಂಗಿಲ್ಲ. ಮತ್ತೆ ಇದು ಅರ್ಶಿನ ಕೊನೆ ಹೆಚ್ಚಿಗೆ ಒಂದು 10 kg ಸಿಕ್ಕೈತಿ. ನ್ಯಾಚುರಲ್ ಆಗಿ ಕೊಂಡ್ಕೊಳಂಗಿಲ್ಲ. ಅರ್ಶಿನೂ ಮನೆಗೆ ಆಗೋಷ್ಟು ಸಿಕ್ಬಿಡುತ್ತೆ. ಉಪ್ಪಿನಕಾಯಿಗೆ ನಿಂಬೆಕಾಯಿ ಆಗುತ್ತೆ. ಟೊಮೆಟೊಕಾಯಿ ಸಾಂಬಾರ್ಗೆ ಆಗುತ್ತೆ. ಥರ ಎಲ್ಲದಕ್ಕೂ ಒಂದು ಒಬ್ಬ ಸಮಗ್ರ. ಅಲ್ಲಲ್ಲೇ ನೋಡ್ತಿದ್ದೀನಿ, ಈ ಅರಳು ಗಿಡ ಇದೆಯಲ್ಲ, ಅರಳು ಗಿಡನೂ ಅದು ಸುಮಾರು ಅರಳು ಗಿಡಗಳು ನೋಡಿದ್ನಪ್ಪ ಅಲ್ಲೆಲ್ಲ. ಅರಳು ಗಿಡ ಅಲ್ಲೆಲ್ಲ ಇದೆ, ಬೆಳೆದ ನೋಡ್ರಿ. ಹೋದನೇ ವರ್ಷ ಹೆಚ್ಚು ಕಮ್ಮಿ ಒಂದು 50 ಸೇರು ಅಳ್ಕೊಳಾಯ್ತು. ಮನೆಗೆ ಆಗೋವಷ್ಟು ಎಣ್ಣೆ ಆಗ್ಬಿಡುತ್ತೆ ದೀಪಕ್ಕೆ. ಅದ್ರದ್ದು ಏನು ವಿಶೇಷತೆ? ಮನೆಗೆ ದೀಪಕ್ಕೆ ಎಣ್ಣೆ ಆಗುತ್ತೆ. ನ್ಯಾಚುರಲ್ ಇದ್ರೊಳಗೆ ಬೆಳೀತಿ, ಎಲೆ ಉದುರುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ದೀಪಕ್ಕೆ ಅನ್ನೋದ್ಕಿಂತ ಇದನ್ನು ಹಾಕೋದ್ರಿಂದ ಒಬ್ಬರು ಹೇಳಿದ್ರು, ಇಲ್ಲೊಂದು ಕೀಟಗಳು ಕೊಯ್ ಕೇಳಿ ಕೀಟಗಳು ನಿಮ್ಮ ಬೆಳೆಗೆ ಹಾನಿ ಮಾಡೋಂಥ ಕೀಟಗಳು ಆ ಎಲೆಗಳನ್ನು ಮೇಲೆ ಕುತ್ಕೊಳ್ತಾವೆ. ಅವ ನಿಮ್ಮ ಬೆಳೆ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ರಪ್ಪ ನಮ್ಗೆ ಯಾರೋ ಒಬ್ಬರು ಸಾವಯವ ರೈತರು. ಖಂಡಿತ ತುಂಬ
ತುಂಬ ಚೆನ್ನಾಗಿದೆ ಮಾತ್ರ ನಿಂಬೆಹಣ್ಣಿನ ಸೈಜು. ಮತ್ತೆ ನಾನು ಮನೆಗೆ ಹೋದಾಗ ಕಾಫಿ ಟೀ ಕುಡಿಯಲ್ಲ, ಇದೇ ನಿಂಬೆಹಣ್ಣು ತಗೊಂಡೋಗ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ಮಧ್ಯಾಹ್ನ ಟೈಮ್ ಕುಡಿದ್ಬಿಡ್ತೀನಿ. ಸರಿ ಸರಿ, ಕುಡಿದ್ಬಿಟ್ರೆ ಒಳ್ಳೆ ತಂಪಾಗ್ಬಿಡುತ್ತೆ. ಒಳ್ಳೆ ನಮಗೆ ಖುಷಿ ಇರುತ್ತೆ, ನಮ್ದ್ರಾಗೆ ಬೆಳೆದಿವಲ್ಲ ಅನ್ನೋದು. ದುಡ್ಡು ಕೊಡ್ತಂದ್ರೆ ಖುಷಿ ಖುಷಿ ಅನ್ನೋದಕ್ಕಿಂತ ರಾಸಾಯನಿಕ ಮುಕ್ತವಾಗಿ ಕೆಮಿಕಲ್ ಫ್ರೀ ಸಿಗ್ಬೇಕಲ್ಲ. ಮತ್ತೆ ಯಾವುದೇ ಬೇಸಾಯ ಜಾಸ್ತಿ ಹೊಡೆಯಕ್ಕೆ ಹೋಗಲ್ಲ, ಜೀರೋ ಕಲ್ಟಿವೇಶನ್ ಥರ ಬರ್ತಾ ಇರುತ್ತೆ. ನೋಡ್ರಿ ಇದು ಅರಳು ಎಷ್ಟು ಕಾಳು ಗಿಡ ನೋಡಕ್ಕೆ ಒಂಥರ ಚೆಂದಾಗಿರುತ್ತೆ ನೋಡ್ರಿ. ಮನೆಗೆ ಅಳ್ಕಾಳ ಆಗ್ತೈತಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ. ಮತ್ತೆ ಅದೇ ಊದ್ರಿ ಮತ್ತೆ ಮುಂದ್ ವರ್ಷಕ್ಕೆ ಅವೇ ಬಂದಿರ್ತವೆ. ಇಲ್ಲಿ ಇದ್ರೊಳಗೆ ಮತ್ತೆ ಈ ಉಪ್ಪಿನಕಾಯಿಗೆ ಹಾಕಕ್ಕೆ ಅರ್ಶಿನ ಕೊನೆ ಐತಿ. ಉಪ್ಪಿನಕಾಯಿದು ಅರ್ಶಿನ, ಉಪ್ಪಿನಕಾಯಿ ಅರ್ಶಿನ ಅದು ಯಾವತ್ತಂದು ಹಾಕಿದ್ರಿ? ಅದು ಮೊನ್ನೆ ಇದಕ್ಕೂ ಹೋಗಿದ್ವಲ್ಲ, ಅಮೃತ ಭೂಮಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಇವ್ರು ಕೊಟ್ರು. ಓ ಕರೆಕ್ಟ್, ಅಮೃತ ಭೂಮಿಲಿ ಹೋದಾಗ ತಗೊಂಬಂದಿದ್ದು ಗೊತ್ತು ನನಗೆ. ನೀವು ಅಮೃತ ಭೂಮಿಯಾಗೆ ಇದು ಉಪ್ಪಿನಕಾಯಿಗೆ ಹಾಕಕ್ಕೆ ಅರ್ಶಿನ. ಇದು ಉಪ್ಪಿನಕಾಯಿನ ಅರ್ಶಿನ. ಉಪ್ಪಿನಕಾಯಿಗೆ ಹಾಕಕ್ಕೆ ಇದು. ಅದಕ್ಕೆ ಏನಂತ ಹೆಸರು? ಉಪ್ಪಿನಕಾಯಿನ ಅರ್ಶಿನ ಅಂತಲ. ವೈಟ್ ಬರುತ್ತೆ ಇದು. ಇದು ವೈಟ್ ಬರೋದ್ರಿಂದ ಇದೇ ಲೈನಾಗ ಹಾಕಿದ್ದೀನಿ. ಸರಿ ಸರಿ. ಮುಂದೆ ವರ್ಷಕ್ಕೆ ಇದು ಜನಗಳಿಗೆ ಪರಿಚಯ ಆಗುತ್ತೆ ಅವಾಗ. ಹೌದೌದು. ಅಷ್ಟೊಂದು ಪೀಸ್ ಸಿಕ್ಕಿತ್ತ ನಿಮಗೆ ಬೀಜ? ಸಿಕ್ಕಿತ್ತು. ನೋಡಿ ಇಲ್ಲಿ ಯಾರ ಸ್ನೇಹಿತರು ಕೇಳಿರ ಅರ್ಶಿನ ಕೊಡೋಕ್ಕಿಂತ ಬೀಜ ಮಾಡಿ ಇಟ್ಕೊಂಡಿನಿ. ಓ, ಯಾರು ಕೊಟ್ಟರೆ ಯಾವ್ದ್ರದ್ದು ಅದು ಅರ್ಶಿನ? ಅದೇ ಅಡಿಗೆ ಅರ್ಶಿನದ್ದ? ಅಡಿಗೆ ಅರ್ಶಿನದ್ದು. ಸರಿ ಸರಿ. ಈ ಥರ ಸಮಗ್ರ ಕೃಷಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದ್ರಾಗ ಏನು ನಮಗೆ ರೈತರಿಗೆ ಏನು ಬೇಕು, ಮನೆಗೆ ಸಾಂಬಾರಿಗೆ ಆಗಲಿ ಬಳಸೋಕ್ಕೋಸ್ಕರ ಏನಿವನ್ನು ಇದ್ರೊಳಗೆ ಎಲ್ಲ ಥರದ್ದು 1 ಎಕರೆ ಒಳಗೆ ಸಿಗುತ್ತೆ ನೋಡ್ರಿ. ಇದು 1 ಎಕರೆನಾ? 1 ಎಕರೆ. ತೆಂಗು, ಅಡಿಕೆ, ಬಾಳೆ. 1 ಎಕರೆಯಲ್ಲಿ ಎಷ್ಟು ತೆಂಗಿದೆ ಸರ್? 40 ತೆಂಗು ಐತಿ. 40 ತೆಂಗು, 400 ಅಡಿಕೆ ಐತಿ. 400 ಅಡಿಕೆ, 10 ನಿಂಬೆ ಗಿಡ ಇದಾವೆ. 10 ನಿಂಬೆ ಗಿಡ, ಒಂದು 5-6 ಎಳ್ಳಿ ಗಿಡ ಇದಾವೆ. 5-6 ಎಳ್ಳಿ ಗಿಡ. ಅದ್ರೊಳಗೆ ಮತ್ತೆ ಫುಲ್ ಅಲ್ಲದೆಲ್ಲ ಬಾಳೆ ಐತಿ. ಬಾಳೆ ನಮಗೆ ವರ್ಷಕಾಲ ಬಾಳೆ ಸಿಗುತ್ತೆ. ಬಾಳೆ 100 ಗಿಡ ಇರ್ಬೋದು. ಇದಾವೆ, ಅಲ್ಲದೆಲ್ಲ ಒಂದೊಂದು ಇದಾವೆ. ಈ ತರ ಸಮಗ್ರ ಕೃಷಿ, ಟಮಾಟೆ, ಮುಳ್ಗಾಯಿ, ಮೆಣಸಿನ ಗಿಡ, ಅಲ್ಲೊಂದು ಒಳಗಡೆಗೆಲ್ಲ ಮೇವು ಬೆಳೆದ್ವಿ. ಮೇವು ಸಪ್ಪೆ, ದನಗಳಿಗೆ ಸಪ್ಪೆ ಆಗುತ್ತೆ. ಈ 1-2 ತಿಂಗಳು ಬೇಸಿಗೆಲ್ಲ ತಂಪಾಗಿರುತ್ತೆ ನೆಲ. ನೆಲವು ಆಧಾರ ಅಲ್ಲ, ನಮಗೆ ಸಪ್ಪೆ ಬರುತ್ತೆ. ಶೀತಾಂಶ ಯಾವಾಗ್ಲೂ ಇದ್ದೇ ಇರುತ್ತೆ. ಅಡಿಕೆಗೂ ಅಡಿಕೆದು ಇನ್ಕಮ್ ಬಂದಿದೆ ಎಷ್ಟು ವರ್ಷ? ಅಡಿಕೆ ಈಗ ಸ್ಟಾರ್ಟ್ ಆಗ್ತಾ ಇದೆ. 5ನೇ ವರ್ಷ ಇದು. 5ನೇ ವರ್ಷ ಈಗ ಸ್ಟಾರ್ಟ್ ಆಗಬೇಕು. ದಶ ಹೊಡಿತದಲ್ಲವ ಈಗೆಲ್ಲ ಒಂದೊಂದೇ ಬರ್ತಾ ಇದಾವೆ. ಅಡಿಕೆ ತೋಟ ಕೆಲವ್ರ ತೋಟದಲ್ಲಿ 3 ವರ್ಷಕ್ಕೆ ದಶ ಹೊಡೆದಿರೋದು ಇದೆ. ಕೆಲವು 3 ವರ್ಷಕ್ಕೆ ಬಂದವೆ. ನಾನು ಸ್ವಲ್ಪ ಯಾಕೆ ಅಂದ್ರೆ ನಾವು ಬೀಜ ಮಾಡಿ ಮಾಡ್ಬೇಕಾಯ್ತು, ಸಸಿ ಎಲ್ಲೋ ತಂದ್ಬಿಟ್ಟೆ. ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು ನನಗೆ. ಸಸಿ ನಾವೇ ಮಾಡಿ ಹಾಕೊಂಡ್ರೆ ಭಾರಿ ಒಳ್ಳೇದು. ಒಳ್ಳೆ ತೋಟ ನೋಡಿ ನಾವು 1 ವರ್ಷ ಲೇಟ್ ಆದ್ರೂ ಚಿಂತಿಲ್ಲ ಅಂತ ಉತ್ತಮವಾದ ಬೀಜ ಆಯ್ಕೆ ಮಾಡಿ ವೆರಿ ಗುಡ್. ಬೀಜ ನಾನು ಯಾರೋ ಸಸಿ ಕೊಟ್ರು ಅಂತಂದೆ, ಅದು ಸ್ವಲ್ಪ 1 ವರ್ಷ ಲೇಟ್ ಆಯ್ತು. ಇಲ್ಲ ಹೋದ್ರೆ ಇನ್ನೂ ಚೆನ್ನಾಗಿ ಬರ್ಬೇಕಾಯ್ತಿದ್ದು. ಈಗ ಬೀಜದ ಮಿಸ್ಟೇಕ್ ಇದೆ ಇದ್ರಾಗ ಅಂತೀರಾ? ಸ್ವಲ್ಪ ಅಡಿಕೆದಾಗ ಬೀಜ ಮಿಸ್ಟೇಕ್ ಅಂತ ಅನಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಫಸ್ಲಲ್ಲಿ ನೋಡಿರ್ ಗೊತ್ತಾಗುತ್ತೆ. ಎಲ್ಲ ದಶ ಹೊಡಿತಿದಾವೆ. ಈಗ ಸ್ಟಾರ್ಟ್ ಆಗ್ತದೆ ಒಂದೊಂದು. ನೋಡಿ ಅದ್ರೊಳಗೆ ರಾಗಿ ರಾಗಿ ಹಂಗ ಬಂದೈತಿ. ಮಿಕ್ಸ್ ಬರೀ ಜೋಳವೇ ಅಲ್ಲ, ರಾಗಿ ಜೋಳ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆಲ್ಲಿದ್ದೀನಿ. ದನಗಳಿಗೆ ಒಳ್ಳೆ ಮೇವಾಗುತ್ತೆ ರಾಗಿ ಒಟ್ಟಿಗೆ ಎಲ್ಲದು. ಈ ಥರ ಸಮಗ್ರ ಕೃಷಿ ಇದ್ರೆ ರೈತರಿಗೆ ತೋಟಕ್ಕೆ ಬಂದ್ರು ಖುಷಿ ಆಗುತ್ತೆ ನೋಡಕ್ಕೂ. ಖಂಡಿತ. ಹಣ್ಣಿನ ಗಿಡಗಳು ಅಲ್ಲಲ್ಲೇ ಒಂದೊಂದು. ಈಗ ಮ್ಯಾಂಗೋ ಒಳ್ಳೆ ದೊಡ್ಡ ಮರ ಇದೆ. ಮ್ಯಾಂಗೋ ಏನ್ ತಳಿ ಅದು ನೀಲಮ್ ಲೇಟಾಗಿ ಬರುತ್ತೆ. ವರ್ಷಕಾಲ ಒಂದು 10, 20, 50 ಹಿಡ್ಕೊಂಡು ಹೋಗಿ ಮಾವಿನ ಸೀಸನ್ ಮುಗಿದ್ಮೇಲೆ ಒಟ್ಟಿಗೆ 1 ಎಕರೆಯಲ್ಲಿ ನೀವು ಕೂಡ ಆರಾಮಾಗಿ ಜೀವನ ಮಾಡಬಹುದು ಅಂತ ಹೇಳ್ತೀವಿ. ಮತ್ತೆ ಇದ್ರ ಮಧ್ಯದಲ್ಲಿ ಕೋಕ ಹಾಕೋಣ ಅಂತ ಮಾಡಿದೀನಿ, ಪ್ಲಾನ್ ಮಾಡಿದೀನಿ. ಈಗ ಮುಂಗಾರು ಮಾಡಿ ಬಿದ್ಮೇಲೆ ಕೋಕ ಹಾಕ್ಬಿಟ್ರು ಮಧ್ಯದಾಗೆ ಮತ್ತೆ ಯಾವ್ದೇ ತರ ಮೇವು ಬೆಳೆಯಕ ಅದು ತರಗೋದಿದ್ರೆ ಅಡಿಕೆ ಫಸಲಿ ಬಂದಾಗ ಅನುಕೂಲ ಆಗುತ್ತೆ ಅಂತ ಕೋಕ ಹಾಕೋಣ ಮಧ್ಯದಾಗೆ ಅಂತ ಪ್ಲಾನ್ ಮಾಡಿದೀನಿ ಈಗ. ಸರಿ ಕಲ್ಟಿವೇಶನ್ ಯಾವ್ದೇ ಮಾಡ್ದಂಗೆ ಮಾಡ್ತಾ ಇದೀನಿ ಈಗ. ಓಕೆ, ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಈ ಪ್ಲಾನ್ ಇದೆ
ಕೋಕೋ ಹಾಕ್ಬೇಕು, ಜಾಯಿಕಾಯಿ ಹಾಕ್ಬೇಕು, ಜಾಯಿಕಾಯಿ ಹಾಕ್ಬೇಕು. ಇನ್ನೇನ್ ಹಾಕ್ಬೇಕು ಅಂತಿದ್ದೀವಿ? ಇದಕ್ಕೆ ಕೋಕ ಹಾಕೋಣ ಅಂತ ಮಾಡಿದ್ವಿ. ಗಂಧದ ಜಾಯಿಕಾಯಿ ಅಲ್ಲಿ ಬೇರೆ ಬೇರೆ ಮಾಡ್ಬೇಕು ಅಂತ ಪ್ಲಾನಿಂಗ್. ಇನ್ನು ಗಂಧದ ಗುಡಿ ಒಂದಿದೆ ನಿಮ್ದು. ಗಂಧದ ಗಿಡ ಇದಕ್ಕಿಂತ ಚೆನ್ನಾಗಿತ್ತು ಅದು. ಸರಿ ಸರಿ, ಅದನ್ನು ನಾವು ಒಂದು ವಿಡಿಯೋ ಮಾಡ್ಬೇಕು ಕಣಪ್ಪ ನಿಮ್ದು. ಸರಿ, ಏನೇ ಆಗ್ಲಿ ದೇವರಾಜಪ್ಪರೇ, ತುಂಬಾ ಚೆನ್ನಾಗಿ ತೋಟವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ. ಇವತ್ತಿನ ಕಾಲದಾಗ ಏನಾಯ್ತು ಅಂದ್ರೆ, ನಾವು ರೈತರಾದ್ಮೇಲೆ ಬೋರ್ ಇರುತ್ತೆ, ನೆಲ ಇರುತ್ತೆ, ಎಲ್ಲ ಇರುತ್ತೆ. ಬೇರೆಯವರು ತರಕಾರಿ ಮನೆ ಮಗ್ಲಿಗೆ ಬಂದ ತರಕಾರಿ ತಗೊಳಕ್ ಓಡಾಡ್ತೀವಿ. ನಮ್ಮನೆಗೆ ಯಾವ್ದೇ ರೀತಿ ತರಕಾರಿ ತಗೊಳಕ್ ಹೋಗಲ್ಲ. ನಮ್ ತೋಟದಿಂದ ತೋಟಕ್ಕೆ ಬಂದಾಗ ಅಡ್ಡಾಡ್ಕೊಂಡು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಟೊಮೆಟೊಕಾಯಿ, ನಿಂಬೆಕಾಯಿ ಎಲ್ಲ ತರದ್ದು ಒಂದೊಂದಿಷ್ಟು ಡೈಲಿ ಫ್ರೆಶ್ ಸಿಗುತ್ತೆ. ಸರಿ, ಮನೆ ತಗೊಂಡು ಹೋಗ್ಬಿಡೋದು. ಅದ ಮತ್ತೆ ನೆಮ್ಮದಿ ಜೀವನ ಅಲ್ವಾ? ಹಂಗಾಗಿ ಭಾರಿ ಅನುಕೂಲ ಆಗುತ್ತೆ. ನೀವು ಹಾಲು ಕೊಳ್ಳಲ್ಲ, ಹಸು ಇಟ್ಕೊಂಡಿದ್ದೀರಿ, ತರಕಾರಿ ಕೊಳ್ಳಲ್ಲ, ಹಣ್ಣು ಕೊಳ್ಳಲ್ಲ, ಎಂತದು ಇಲ್ಲ. ಮತ್ತೆ ಆರಾಮಾಗಿ ಎಲ್ಲ ಸಿಗ್ತಾ ಇರುತ್ತೆ. ಇದು ಬೇಕು ಸಮಗ್ರ ಕೃಷಿ ಅಂದ್ರೆ ಇದು. ಅದೊಂದು ನಿಂಬೆ ಗಿಡ ಐತಿ, ಹೆಚ್ಚು ಕಮ್ಮಿ ಒಂದು 600-700 ಕಾಯಿ ಬಿಟ್ಟಿತ್ತು ಅದು. ಇಲ್ಲೊಂದು ನಿಂಬೆ ಗಿಡ, ಈ ನಿಂಬೆ ಗಿಡ. ಓಕೆ, ಹಿಂಗೆ ಬಿಡಿ ದೂರಕ್ಕೂ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ, ಬೇರೆ ಬೇರೆ ಗಿಡ ಇರ್ಬೇಕು. ಒಂದೇ ತರದ ಗಿಡ ಇದ್ರೆ ಅಂದ್ರೆ ರೋಗಕ್ಕೆ ತುತ್ತ. ಸರಿ ಸರಿ, ಆಯ್ತು, ತುಂಬಾ ಸಂತೋಷ ಆಯ್ತು. ನಿಮ್ಮ ಅಡಿಕೆ ತೋಟದ ವೀಕ್ಷಣೆ ಸಮಗ್ರ ಕೃಷಿ ತೋಟ ಅನ್ಬೇಕಿದ್ನ ನಾವು. ಅಡಿಕೆ ತೋಟ ಅಂತ ಅನ್ನಂಗಿಲ್ಲ. ನಿಂಬೆ ಗಿಡ, ಎಳ್ಳಿ ಗಿಡ, ಬಾಳೆ, ದನಿ ಮೇವು, ಈ ತರ ಎಲ್ಲಾ ತರದ್ದು ಇರುತ್ತೆ. ಮತ್ತೆ ಅದ್ರ ಮಧ್ಯದಾಗ ಅಲ್ಲೊಂದು ಅರ್ಶಿನ ಗಿಡ, ಅರ್ಶಿನ ಕೊನೆ ಎಲ್ಲ ಸಿಗ್ತಾ ಇರುತ್ತೆ. ಸರಿ, ಹೀಗಾಗಿ ಬಾರಿ ರೈತರಿ ತರ ತೆಂಗಲ್ಲಿ ಈಗ 40 ಗಿಡದಿಂದ ಅದ್ರದ್ದು ಎಷ್ಟು ಬರುತ್ತೆ ಇನ್ಕಮ್? ವರ್ಷ 1-2 ಲಕ್ಷ, 1 ಲಕ್ಷ ಬರುತ್ತೆ. 1 ಲಕ್ಷ ರೂಪಾಯಿ ಸಿಗುತ್ತೆ. 1 ಲಕ್ಷ ರೂಪಾಯಿ ಅದ್ರಲ್ಲಿ ಸಿಗುತ್ತೆ. ಈಗ ಅಡಿಕೆ ನಿಮಗೆ ಬಂದ್ರು ಕೈಗೆ, ಮತ್ತೆ ಅದೊಂದು ಎಕ್ಸ್ಟ್ರಾ ಬೆಳೆ, ಅದೊಂದು ಎಕ್ಸ್ಟ್ರಾ 1-2-3 ಲಕ್ಷ ಅಂತೂ ಆಗುತ್ತೆ. ಮತ್ತೆ ಇದ್ರ ಮಧ್ಯದಾಗ ಕೋಕ್ ಹಾಕ್ಬಿಟ್ರೆ ಮತ್ತೆ ಅದೊಂದು ಮೂರನೇ ಬೆಳೆ. ಎಲ್ಲ ಹಣ್ಣು ಹಂಪಲು ಮನೆಗೆ. ನಿಮ್ಮ ಯೋಜನೆ ವರ್ಷಕ್ಕೆ ಇದ್ರಾಗ 1 ಎಕರೆಲಿ ಎಷ್ಟು ತೆಗಿಬೇಕು ಅಂದ್ಕೊಂಡಿದ್ದೀರಿ? ಹೆಚ್ಚು ಕಮ್ಮಿ ಒಂದು 10 ಲಕ್ಷ ರೂಪಾಯಿ ಮಾಡ್ಬೇಕು ಅಂತ ಐತಿ. ಒಂದು ವರ್ಷಕ್ಕೆ ಅಡಿಕೆ, ತೆಂಗು, ಕೋಕ ಇದೆಲ್ಲ ಮಾಡಿದ್ರೆ ಒಂದು 10 ಲಕ್ಷ ರೂಪಾಯಿ ಬರ್ಬೇಕು ಅಂತ ಪ್ಲಾನಿಂಗ್. ವರ್ಷಕ್ಕೆ 1 ಎಕರೆಯಲ್ಲಿ 10 ಲಕ್ಷ ದುಡಿಬೇಕು ಅನ್ನೋ ಯೋಜನೆ ಹಾಕೊಂಡಿದ್ದೀರಿ. ಆಮೇಲೆ ಮಿನಿಮಮ್ ಒಬ್ಬ ರೈತರಿಗೆ 1 ಎಕರೆ 2 ಎಕರೆ ಇದ್ರು ಸಾಕು, ಅಷ್ಟು ಮೇಂಟೈನ್ ಮಾಡಕ್ಕೆ ಸುಸ್ತಾಗ್ಬಿಡ್ತಾರೆ. ಹೌದು, ನಾವು ಸಮಗ್ರ ಕೃಷಿ ಮಾಡಕ್ಕೆ ನಾವು ಜಮೀನು ಐತಿ, ಅದು ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಏನು ಮಾಡಕ್ಕಾಗ್ತಾ ಇಲ್ಲ. ಇಷ್ಟೊಳಗೆ ಏನೆಲ್ಲ ಬೆಳಿಬೋದು ಅಂತ ಗೊತ್ತಾಗುತ್ತೆ. ಡೈಲಿ ತೋಟಕ್ಕೆ ಬಂದ್ರೆ ಏನ್ ಮಾಡ್ಬೇಕು, ಇಲ್ಲೇನ್ ಹಾಕ್ಬೇಕು, ಇಲ್ಲಿ ಯಾವ ಗಿಡ ಹಾಕ್ಬೇಕು, ಏನೇನ್ ಮಾಡ್ಬೇಕು ಅಂತ ಬಂದ್ಮೇಲೆ ಪ್ಲಾನ್ ಗೊತ್ತಾಗುತ್ತೆ. ಅಂದ್ರೆ ತೋಟಕ್ಕೆ ಡೈಲಿ ನಾವು ಭೇಟಿ ಕೊಡ್ತಾ ಇದ್ರೆ, ತೋಟಕ್ಕೆ ಕೊಡ್ತಾ ಇದ್ರೆ ಇಲ್ಲಿ ಯಾವ ಗಿಡ ಹಾಕ್ಬೇಕು, ಇಲ್ಲಿ ಯಾವ ನೀರ್ ಬಿಡ್ಬೇಕು, ಇಲ್ಲಿ ಯಾವ ತರ್ಬೇಕು, ಎಲ್ಲೇ ಹೋದ್ರು 2 ಗಿಡ ಗಿಡಗಳೊಂದಿಗೆ ಮರಗಿಡಗಳೊಂದಿಗೆ ನಿಕಟ ಸಂಪರ್ಕದಲ್ಲಿ ಇರಬೇಕು. ಇದ್ರೆ ಅದು ಗೊತ್ತಾಗ ಮಾತಾಡಿಸ್ಬೇಕು ಅಂತಾರಲ್ಲ ಅದು ಅಂತ. ಬೆಳಗಿನ ಟೈಮ್ ಬಂದ್ಬಿಟ್ರೆ ಖುಷಿಯೇ ಇರ್ತಿತ್ತು, ಬಾರಿ ಮನೆಗೆ ಹೋಗಕ್ಕಾಗಲ್ಲ. ವೆರಿ ಗುಡ್. ಊಟ ಮಾಡೋದು ನಾನು ಹೆಚ್ಚು ಕಮ್ಮಿ 11 ಗಂಟೆ 12 ಗಂಟೆ ಆ ತೋಟನೆಲ್ಲ ಅಡ್ಡಾಡ್ಕೊಂಡು ನೋಡ್ಕೊಂಡು ಊಟಕ್ಕೆ ಪೇರ್ಲೆಕಾಯಿ ಸಿಗುತ್ತೆ. ಬೆಳಗ್ಗೆ ಟಿಫನ್ 11 ಗಂಟೆ ಆಕೈತಿ, ಇಲ್ಲೇನೋ ತಿಂದಿರ್ತೀವಲ್ಲ ತೋಟದಲ್ಲಿ, ಹಂಗೆ ಅದೇ ಆಗಿರೋ ತಿಂಡಿ. ಸರಿ, ಊಟ ಹೊಟ್ಟೆ ಹಸುವೆ ಆಗಲ್ಲ. ಸರಿ. ಹಂಗಾಗಿ ಈ ತರ ರೈತರುಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ ನನ್ನ ಅನಿಸಿಕೆ. ಖಂಡಿತ ಭಾಳ ಖುಷಿ ಆಯಿತು ದೇವರಾಜಣ್ಣರೇ. ನಿಮ್ಮದು ಅಡಿಕೆ ಫಸಲಿಗೆ ಬರಲಿ, ಈ ವರ್ಷ ಬರ್ತಾ ಇದೆ, ಎಲ್ಲ ಒಂಬಾಳೆ ಹೊರಡ್ತಾ ಇದೆ. ಅದರಲ್ಲೂ ಒಳ್ಳೆ ಇನ್ಕಮ್ ತೆಗೀರಿ. ವರ್ಷಕ್ಕೆ ನೀವು 10 ಲಕ್ಷ ಗಳಿಸುವ ಯೋಜನೆ ಇದೆಯಲ್ಲ, ಅದು ಯಶಸ್ವಿ ಆಗಲಿ. ನಮ್ಮ ರೈತರಿಗೆ ಒಂದು ಮಾದರಿ ತೋಟ ಆಗಲಿ ಇದು ಅಂತೇಳಿ ನಮ್ಮ ಚಾನಲ್ ಪರವಾಗಿ ನಾವು ಆಶಯ ವ್ಯಕ್ತಪಡಿಸ್ತಾ, ಇವತ್ತಿನ ಒಂದು ನಿಮ್ಮ ಏನು ನಾವು ಈ ವಿಡಿಯೋ ಮಾಡಿದ್ದೀವಿ, ಇದಕ್ಕೆ ಸಹಕಾರ ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಯೋಜನೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ಆಯ್ತಾಯ್ತು. ನಮಸ್ಕಾರ ಸರ್. ನಮಸ್ಕಾರ.